ಎಲ್ರಿಗೂ ನಮಸ್ಕಾರ. ನಾನು ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಚೋರಿಕೆಯಾರೆ ಸಂಚಿಕೆ 18ಕ್ಕೆ ಸ್ವಾಗತ. ಸುದ್ದಿ ಕದ್ದದ್ದೇ ಆದರೆ ಸತ್ಯದ್ದೇ. ನಮಸ್ಕಾರ ಸ್ನೇಹಿತರೆ. ಇಂದು ನಾನು ಹೇಳಲಿರುವ ಕತೆ ಕೇಳಿದರೆ ನಿಮಗೆ ನಗು ಬರಬಹುದು, ನಂಬಿಕೆ ಬರಲೂಬಹುದು, ಬಾರದಿರಲೂಬಹುದು. ಯಾಕೆಂದರೆ ಇದು ಚಿನ್ನದ ಕಥೆಯಲ್ಲ, ವಜ್ರದ ಕಥೆಯಲ್ಲ, ಅಥವಾ ಕೋಟಿ ಕೋಟಿ ಹಣದ ಕಥೆಯೂ ಅಲ್ಲ. ಇದು ಜಸ್ಟ್ ಒಂದು ಮಾವಿನ ಹಣ್ಣಿನ ಕತೆ. ಹೌದು ಸ್ನೇಹಿತರೆ, ಒಂದು ಮಾವಿನ ಹಣ್ಣು ಬೆಲೆ ಎಷ್ಟು ಗೊತ್ತಾ? 1,00,000 ರೂಪಾಯಿ. ಅಯ್ಯೋ, ಮಾವಿನ ಹಣ್ಣಿಗೆ 1,00,000ವಾ ಎಂದು ನೀವು ಆಶ್ಚರ್ಯಪಡುವುದು ಸಹಜ. ಆದರೆ ಇದು ಸುಳ್ಳಲ್ಲ. ಇದು ಜಪಾನ್ನ ಪ್ರಸಿದ್ಧ ಮಿಯಾಜಾಕಿ ಮಾವಿನ ಹಣ್ಣಿನ ಕತೆ. ಮಿಯಾಜಾಕಿ ಎಂಬುದು ಜಪಾನ್ನ ಒಂದು ಪ್ರದೇಶ. ಅಲ್ಲಿನ ಹವಾಮಾನ, ಕೃಷಿ ತಂತ್ರಜ್ಞಾನ ಮತ್ತು ವಿಶೇಷ ಆರೈಕೆಯಿಂದ ಈ ಮಾವಿನ ಹಣ್ಣುಗಳು ವಿಶ್ವದ ಅತ್ಯಂತ ದುಬಾರಿ ಹಣ್ಣುಗಳಲ್ಲಿ ಒಂದಾಗಿ ಪರಿಗಣಿಸಲ್ಪಟ್ಟಿವೆ. ಈ ಹಣ್ಣುಗಳಿಗೆ ಎಗ್ಸ್ ಆಫ್ ದಿ ಸನ್ ಎಂಬ ಹೆಸರು ಇದೆ, ಅಂದರೆ ಸೂರ್ಯನ ಮೊಟ್ಟೆಗಳು. ಹೆಸರೇ ಎಷ್ಟು ವಿಚಿತ್ರವಾಗಿದೆ ಅಲ್ವಾ? ಈ ಮಾವಿನ ಹಣ್ಣು ಸಂಪೂರ್ಣ ಕೆಂಪು ಬಣ್ಣದಲ್ಲಿರ್ತದೆ. ಸಾಮಾನ್ಯ ಮಾವಿನ ಹಣ್ಣಿಗಿಂತ ಹೆಚ್ಚು ಸಿಹಿ, ಹೆಚ್ಚು ರಸ, ಹೆಚ್ಚು ಸುಗಂಧ ಮತ್ತು ಹೆಚ್ಚು ಬೆಲೆ ಕೂಡ. ಕೆಲ ವರ್ಷಗಳ ಹಿಂದೆ ಜಪಾನ್ನಲ್ಲಿ ನಡೆದ ಹರಾಜಿನಲ್ಲಿ 2 ಮಿಯಾಜಾಕಿ ಮಾವಿನ ಹಣ್ಣುಗಳು ಲಕ್ಷಾಂತರ ರೂಪಾಯಿಗಳಿಗೆ ಮಾರಾಟವಾದವು. ಅಲ್ಲಿಂದಲೇ ಈ ಹಣ್ಣಿನ ಖ್ಯಾತಿ ಜಗತ್ತಿನಾದ್ಯಂತ ಹರಡಿತು. ಆದರೆ ಈ ಕಥೆಯಲ್ಲಿ ಒಂದು ಟ್ವಿಸ್ಟ್ ಇದೆ. ಈ ಹಣ್ಣುಗಳ ಬೆಲೆ ಹೆಚ್ಚಾದಂತೆ ಕಳ್ಳರ ಕಣ್ಣು ಕೂಡ ಇದರ ಮೇಲೆ ಬಿತ್ತು. ಭಾರತದ ಹಲವು ರಾಜ್ಯಗಳಲ್ಲಿ ಮಿಯಾಜಾಕಿ ಮಾವಿನ ಹಣ್ಣು ಬೆಳೆದ ರೈತರು ವಿಚಿತ್ರ ಸಮಸ್ಯೆಯನ್ನು ಎದುರಿಸಿದರು. ಹೌದು, ಮಾವಿನ ಹಣ್ಣಿನ ಕಳ್ಳತನ. ಕೆಲ ರೈತರು ತಮ್ಮ ತೋಟಗಳಿಗೆ CCTV ಕೂಡ ಅಳವಡಿಸಿದರು. ಕೆಲವರು ರಾತ್ರಿ ಕಾವಲುಗಾರರನ್ನು ನೇಮಿಸಿದರು. ಇನ್ನು ಕೆಲವರು ನಾಯಿಗಳನ್ನು ಕಾವಲಿಗೆ ಇಟ್ಟರು. ಯಾಕೆಂದರೆ ಒಂದು ಹಣ್ಣು ಕಳವಾದರೂ ಸಾವಿರಾರು ರೂಪಾಯಿ ನಷ್ಟ. ಕೆಲ ಕಡೆಗಳಲ್ಲಿ ಪೊಲೀಸರು ಸಹ ಭದ್ರತೆ ಒದಗಿಸಿದ ಘಟನೆಗಳು ಕೂಡ ವರದಿಯಾಗಿವೆ. ಇವತ್ತಿನ ವಿಜಯವಾಣಿ ಪತ್ರಿಕೆಯಲ್ಲಿ ಪ್ರಕಟವಾದ ವರದಿಯ ಪ್ರಕಾರ ಭಾರತದ ಒಬ್ಬ ರೈತ ಓಂ ಪ್ರಕಾಶ್ ಸಿಂಗ್ ಎನ್ನುವರು ಅಯೋಧ್ಯೆಯ ಹವಾಮಾನದಲ್ಲಿ ಈ ಹಣ್ಣು ಬೆಳೀತದೆಯಾ ಅಂತ ಪರೀಕ್ಷೆ ಮಾಡಲಿಕ್ಕೆ 2 ವರ್ಷಗಳ ಹಿಂದೆ ಒಂದು ಸಸಿಯನ್ನು ನೆಟ್ಟಿದ್ರು. ಗಿಡ ಇಲ್ಲಿನ ವಾತಾವರಣಕ್ಕೆ ಒಗ್ಗಿಕೊಂಡಿದ್ದು ಈ ಬಾರಿ 150ರಿಂದ 300 ಗ್ರಾಂ ತೂಕದ ಸುಮಾರು 1 ಡಜನ್ ಹಣ್ಣುಗಳನ್ನು ಬಿಟ್ಟಿದೆಯಂತೆ. ತಮ್ಮ ಮೊದಲ ಬೆಳೆಯನ್ನು ದೇವರಿಗೆ ಅರ್ಪಿಸುವ ಹಿಂದೂ ಸಂಪ್ರದಾಯದಂತೆ ಈ ಹಣ್ಣನ್ನು ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ದೇವರಿಗೆ ಸಮರ್ಪಿಸಲಾಗಿದೆ. ಸೋಮವಾರ ಸ್ಥಳೀಯ ಸಂಪ್ರದಾಯದಂತೆ ತುಳಸಿ ಎಲೆಯೊಂದಿಗೆ ಭಕ್ತಿಪೂರ್ವಕವಾಗಿ ಈ ಹಣ್ಣನ್ನು ದೇವರಿಗೆ ಸಮರ್ಪಿಸಲಾಯಿತು. ಓಂ ಪ್ರಕಾಶ್ ಸಿಂಗ್ ಅವರು ಮಿಯಾಜಾಕಿ ಮಾತ್ರವಲ್ಲದೆ ಥೈಲ್ಯಾಂಡಿನ ಬನಾನಾ ಮ್ಯಾಂಗೋ, ಆಸ್ಟ್ರೇಲಿಯಾದ R2E2, ಭಾರತದ ಚೌಸಾ ಮತ್ತು ದಶೇರಿಯಂತಹ ತಳಿಗಳನ್ನು ಕೂಡ ಬೆಳೀತಾ ಇದ್ದಾರೆ. ಅದೇನೇ ಇರಲಿ, ಈ ಒಂದು ಹಣ್ಣಿನ ಬೆಲೆ ಮಾರುಕಟ್ಟೆಯಲ್ಲಿ ಕೆಜಿಗೆ ಬರೋಬ್ಬರಿ 2.5 ಲಕ್ಷದಿಂದ 3 ಲಕ್ಷ ರೂಪಾಯಿ ಬೆಲೆ ಇದೆ. ಕೇವಲ ಒಂದು ಹಣ್ಣಿನ ಬೆಲೆಯೇ ಅಂದಾಜು 1 ಲಕ್ಷ ರೂಪಾಯಿಗಳಷ್ಟು ಆಗ್ತದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಪ್ರಶ್ನೆ ಏನಂತಂದರೆ, ಈ ಒಂದು ಹಣ್ಣು ಹೇಗೆ ಇಷ್ಟು ದುಬಾರಿ ಆಗ್ತದೆ ಅಂತ. ಅದರ ಉತ್ತರ ಅದರ ಗುಣಮಟ್ಟದಲ್ಲಿದೆ. ಮಿಯಾಜಾಕಿ ಮಾವಿನ ಹಣ್ಣು ಬೆಳೀಲಿಕ್ಕೆ ವಿಶೇಷ ತಂತ್ರಜ್ಞಾನ ಬೇಕು. ಪ್ರತಿ ಹಣ್ಣಿಗೆ ಪ್ರತ್ಯೇಕ ಆರೈಕೆಯಾಗಬೇಕು. ಸರಿಯಾದ ಸೂರ್ಯನ ಬೆಳಕು, ನಿರ್ದಿಷ್ಟ ಪ್ರಮಾಣದ ನೀರು, ರೋಗಗಳಿಂದ ರಕ್ಷಣೆ ಮತ್ತು ತಿಂಗಳುಗಳ ಪರಿಶ್ರಮ. ಆದ್ದರಿಂದ ಅದರ ಉತ್ಪಾದನೆ ತುಂಬ ಕಡಿಮೆ, ಬೇಡಿಕೆ ಹೆಚ್ಚು. ಇದೇ ಕಾರಣಕ್ಕೆ ಬೆಲೆಯೂ ಆಕಾಶಕ್ಕೇರ್ತದೆ. ಆದರೆ ಸ್ನೇಹಿತರೆ, ಇಲ್ಲಿ ಇನ್ನೊಂದು ಪ್ರಶ್ನೆ ಮೂಡ್ತದೆ ಅಲ್ವಾ? 1 ಲಕ್ಷ ಕೊಟ್ಟು ಈ ಹಣ್ಣು ಖರೀದಿ ಮಾಡೋದು ಯಾರು, ತಿನ್ನೋದು ಯಾರು ಅಂತ. ಅದಕ್ಕೆ ಉತ್ತರ ಇಷ್ಟೇ: ಅಪರೂಪದ ವಸ್ತುಗಳ ಸಂಗ್ರಾಹಕರು, ಶ್ರೀಮಂತ ವ್ಯಾಪಾರಿಗಳು, ಐಷಾರಾಮಿ ಉಡುಗೊರೆಯನ್ನು ನೀಡುವಂಥವರು ಮತ್ತು ವಿಶೇಷ ಹರಾಜುಗಳಲ್ಲಿ ಭಾಗವಹಿಸುವವರು. ಇವರೆಲ್ಲ ಈ ಹಣ್ಣುಗಳನ್ನು ಕೊಳ್ತಾರೆ. ಅವರಿಗೆ ಇದು ಕೇವಲ ಹಣ್ಣಲ್ಲ, ಒಂದು ಪ್ರತಿಷ್ಠೆಯ ಸಂಕೇತ. ಆದರೆ ಸಾಮಾನ್ಯ ಜನರ ಮಟ್ಟಿಗೆ ಮಿಯಾಜಾಕಿ ಅನ್ನುವಂಥದ್ದು ಒಂದು ಕನಸಿನ ಹಣ್ಣೇ ಆಗಿದೆ. ವಿಷಯ ಇಂಟ್ರೆಸ್ಟಿಂಗ್ ಇದೆ ಅಲ್ವಾ? ಎನಿವೆ, ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿಯೊಂದಿಗೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಮಿಯಾಜಾಕಿ ಮಾವಿನ ಹಣ್ಣು ಸಿಕ್ಕರೆ ತಿಂತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.